ನಮಸ್ಕಾರ. ನೀವ್ ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜೆಸಿಲ್ ಡಿಸೋಜ. ನೀವು ಇಲ್ಲಿ ತನಕ ಟಿವಿ ವಿಕ್ರಮವನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. ಹೇಗಿದ್ದೀರಾ ಎಲ್ರು? ಇನ್ನೂ ನೆನಪಿದೆ, ಶ್ರೀಲಂಕಾದಲ್ಲಿ ಜನ ದಂಗೆ ಎದ್ದು ಅಲ್ಲಿನ ಪ್ರಧಾನಿ ಮನೆಗೆ ನುಗ್ಗಿದ್ರು. ಆ ದೃಶ್ಯಗಳು ಇನ್ನೂ ನೆನಪಿದೆ. ಅವತ್ತು ಅದರ ಬಗ್ಗೆ ನಾನೇ ಮಾತಾಡಿದ್ದೆ. ನೋಡಿ, ಪಕ್ಕದ ಶ್ರೀಲಂಕಾದಲ್ಲಿ ದಂಗೆ ಶುರುವಾಗಿದೆ, ಪಾಕಿಸ್ತಾನ ಬರ್ಬಾದ್ ಆಗಿದೆ. ಆದ್ರೆ ಭಾರತದಲ್ಲಿ ನಾವು ಮಾತ್ರ ಆರಾಮಾಗಿ IPL ನೋಡ್ಕೊಂಡು ಮಜಾ ಮಾಡ್ತೀವಿ ಅಂತ. ಅದಾದ್ಮೇಲೆ ಬಾಂಗ್ಲಾದೇಶದ ಕತೆ ಕೂಡ ಹಂಗೆ ಆಯ್ತು. ಈಗ ನೇಪಾಳದ ಸ್ಥಿತಿ ಕೂಡ ಹಾಗೆ ಆಗಿದೆ. ಆದ್ರೆ ಭಾರತ ಮಾತ್ರ ಯಾವ್ದಕ್ಕೂ ತಲೆ ಕೆಡ್ಸ್ಕೊಳ್ಳದೆ ಆರಾಮವಾಗಿದೆ. ಅಂದ್ರೆ ಭಾರತ ಎಷ್ಟು ಸೇಫ್ ಹ್ಯಾಂಡ್ಸ್ ಅಲ್ಲಿ ಇದೆ ಅಂತ ಯೋಚನೆ ಮಾಡಿ. ಇನ್ನು ಇದರ ಬಗ್ಗೆ ತುಂಬಾ ಡೀಟೇಲ್ ಆಗಿ ಮಾತಾಡ್ತೀನಿ. ಭಾರತವನ್ನು ಕೂಡ ಹೇಗೆ ನಾಶ ಮಾಡೋದಕ್ಕೆ ಷಡ್ಯಂತ್ರ ನಡೀತಾ ಇತ್ತು ಅಂಡ್ ನಡೀತಾ ಇದೆ, ಅದರ ಬಗ್ಗೆ ಹೇಳ್ತೀನಿ. ಅದಕ್ಕೂ ಮುನ್ನ ನೇಪಾಳದ ಬಗ್ಗೆ ಸ್ವಲ್ಪ ನೋಡೋಣ. ನೇಪಾಳದಲ್ಲಿ ಸೋಷಿಯಲ್ ಮೀಡಿಯಾ ಬ್ಯಾನ್ ಅಂತ ಶುರುವಾದ ಪ್ರತಿಭಟನೆ ಭ್ರಷ್ಟಾಚಾರದ ವಿರುದ್ಧವಾಗಿ ಅಂತ ತಿರುಗಿಕೊಂಡಿತು. ಭಯ ಏನಂದ್ರೆ ಈ ದಂಗೆ ಭಾರತದ ಗಡಿ ಜಿಲ್ಲೆಯಲ್ಲೂ ಕೂಡ ತಲುಪುವ ಚಾನ್ಸಸ್ ಇದೆ. ಸೊ ಭಾರತದ ಗಡಿಯಲ್ಲಿ ಕೂಡ ಭದ್ರತೆ ಹೆಚ್ಚು ಮಾಡಲಾಗಿದೆ. ಈ ವಿರೋಧಿ ಪ್ರತಿಭಟನೆ ಶುರುವಾಗಿದ್ದು ನೇಪಾಳದ ರಾಜಧಾನಿ ಕಠ್ಮಂಡುನಿಂದ. ಈಗ ಇದು ಇಡೀ ನೇಪಾಳದ ತುಂಬಾ ಗ್ಯಾಂಗ್ರೀನ್ ರೀತಿ ಹಬ್ಬಿಕೊಂಡಿದೆ. ಸರ್ಕಾರದ ವಿರುದ್ಧ ಘೋಷಣೆ ಕೂಗ್ತಾ ಇದ್ದಾರೆ. ಹಿಂಸಾಚಾರ ನಡೀತಾ ಇದೆ. ಅದರಲ್ಲಿ ತುಂಬಾ ಮಂದಿ ಮೃತಪಟ್ಟಿದ್ದಾರೆ ಕೂಡ. ಪರಿಸ್ಥಿತಿ ನಿಯಂತ್ರಣ ಮಾಡೋಕೆ ನೇಪಾಳದ ಸರ್ಕಾರ ಸೇನೆಯನ್ನ ಕೂಡ ನಿಯೋಜನೆ ಮಾಡಿದೆ. ಆದ್ರೂ ಪರಿಸ್ಥಿತಿಯನ್ನ ಕಂಟ್ರೋಲ್ ಮಾಡೋದಕ್ಕೆ ಆಗ್ತಾ ಇಲ್ಲ. ನೇಪಾಳದ ಪ್ರಧಾನಿ ರಾಜೀನಾಮೆಯನ್ನ ಕೊಡ್ಬೇಕಾಯ್ತು. ಈಗ ದುಬೈಗೆ ಹೋಗೋದಕ್ಕೆ ತಯಾರಿ ಮಾಡ್ತಾ ಇದ್ದಾರೆ ಅನ್ನುವ ಮಾಹಿತಿ ಕೂಡ ಇದೆ. ನೇಪಾಳದ ಸದ್ಯದ ಸ್ಥಿತಿ ನೆನ್ಸ್ಕೊಂಡ್ರೆ ಭಯ ಹುಟ್ಟಿಸ್ತಾ ಇದೆ. ಜನಸಾಮಾನ್ಯರು ಆತಂಕದಲ್ಲಿ ಇದ್ದಾರೆ. ಇವಾಗ ನೇಪಾಳದಿಂದ ದೊಡ್ಡ ಸುದ್ದಿ ಬರ್ತಾ ಇದೆ. ಇದರ ನಡುವೆ ರಾಜಕೀಯ ಬಿಕ್ಕಟ್ಟು ಶುರುವಾಗಿದೆ. ನೇಪಾಳದ ಕೃಷಿ ಸಚಿವರು, ಆರೋಗ್ಯ ಸಚಿವರು, ಗೃಹ ಸಚಿವರು ಮೊದಲು ರಾಜೀನಾಮೆಯನ್ನ ಕೊಡ್ತಾರೆ. ಆನಂತರ ಪ್ರಧಾನಿ ಕೂಡ ರಿಸೈನ್ ಮಾಡ್ತಾರೆ. ಓಲಿ ಅವರನ್ನ ಅವರ ನಿವಾಸದಿಂದ ಹೊರ ಹಾಕೋದಕ್ಕೆ ಸಿದ್ಧತೆ ಕೂಡ ನಡೀತಾ ಇದೆ. ಅದಕ್ಕೆ ನೇಪಾಳದ ಪ್ರಧಾನಿ ನೇಪಾಳವನ್ನ ಬಿಟ್ಟು ದುಬೈಗೆ ಹೋಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಈ ಗಲಭೆಯಲ್ಲಿ ಕಠ್ಮಂಡುವಿನಲ್ಲಿ ಕಲ್ಲು ತೂರಾಟ ಆಗಿದೆ. ಕಂಡಲ್ಲಿ ಬೆಂಕಿ ಇಡಲಾಗ್ತಾ ಇದೆ. 4 ಸಚಿವರ ಮನೆಯನ್ನ ಸುಟ್ಟು ಬೂದಿ ಮಾಡಲಾಗಿದೆ. ಹೆಲಿಕಾಪ್ಟರ್ ಮೂಲಕ ಮಂತ್ರಿಗಳನ್ನ ಸ್ಥಳಾಂತರ ಮಾಡುವ ಸಿದ್ಧತೆ ಕೂಡ ಆಗ್ತಾ ಇದೆ. ಈ ವಿಡಿಯೋವನ್ನ ನೀವು ನೋಡುವಷ್ಟರಲ್ಲಿ ಸ್ಥಳಾಂತರ ಆಗಿರಬಹುದು. ಈ ಕಡೆ ಭಾರತ ಆಗ್ಲೇ ಹೇಳಿದಾಗೆ ಗಡಿಯಲ್ಲಿ ಅಲರ್ಟ್ ಆಗಿದೆ. SSB ಸಹಸ್ರ ಸೇನೆ ಬಲ ಅಡಿಯಲ್ಲಿ ಹೆಚ್ಚುವರಿ ಭದ್ರತೆ ವಹಿಸಲಾಗಿದೆ. ಅಂದ್ರೆ ನೇಪಾಳದ ಎಫೆಕ್ಟ್ ಭಾರತಕ್ಕೆ ಆಗಬಹುದು ಅಂತ. ನೇಪಾಳ ರೀಸೆಂಟ್ ಆಗಿ ಭಾರತದ ಜೊತೆ ಹೇಗೆ ವರ್ತನೆ ಮಾಡ್ತಾ ಇತ್ತು ಅನ್ನೋದನ್ನ ಕೂಡ ನೋಡಿರ್ತೀರ. ಯಾವ ರೀತಿ ಭಾರತವನ್ನ ನೇಪಾಳ ಟಾರ್ಗೆಟ್ ಮಾಡ್ತಾ ಇದೆ ಅಂತ. KP ಓಲಿ ಚೀನಾದ ಜೊತೆ ಸೇರ್ಕೊಂಡು ಭಾರತದ ವಿರುದ್ಧ ಸಂಚು ನಡೆಸ್ತಾ ಇದ್ರು. ಅದು ಅವರಿಗೇನೆ ರಿವರ್ಸ್ ಹೊಡೆದಿದೆ ಅಷ್ಟೇ. ನಿಮ್ಗೆ ಗೊತ್ತಿರ್ಲಿ, ಚೀನಾ ಒಂಥರ ಭಸ್ಮಾಸುರ ಇದ್ದಂಗೆ. ಕೈ ಇಟ್ಟ ದೇಶಗಳೆಲ್ಲ ನಾಶ ಆಗುತ್ತೆ. ನೋಡಿ, ಚೀನಾ ಎಲ್ಲಿ ಕಾಲಿಡುತ್ತೋ, ಯಾವ ದೇಶದಲ್ಲಿ ತನ್ನ ಹಸ್ತಕ್ಷೇಪ ಮಾಡುತ್ತೋ ಆ ದೇಶ ಸರ್ವನಾಶ ಆಗ್ಬಿಡುತ್ತೆ. ಚೀನಾ ಅಮೆರಿಕದ ಕೆಲಸವೇ ಅದು. ರೀಸೆಂಟ್ ಆಗಿ ನೇಪಾಳದ PM ಚೀನಾದ ಪ್ರವಾಸ ಕೈಗೊಂಡಿದ್ರು. ಚೀನಾದ ಜೊತೆ ಮಾತುಕತೆ ಕೂಡ ನಡೆಸಿದ್ರು ಅಂತ ಹೇಳಲಾಗ್ತಾ ಇದೆ. ಈ ಸಮಯದಲ್ಲಿ ಭಾರತದ ಜೊತೆಗಿನ ಕಪ್ಪು ಸಮುದ್ರದ ಗಡಿ ವಿಭಾಗದ ಬಗ್ಗೆ ಮಾತುಕತೆ ನಡೆಸಿತ್ತು ಅಂತ ಹೇಳಲಾಗ್ತಾ ಇದೆ. ಅದರಲ್ಲಿ ನೇಪಾಳವನ್ನ ಭಾರತದ ವಿರುದ್ಧ ಎತ್ತಿಕಟ್ಟೋಕೆ ಚೀನಾ ಎಲ್ಲ ತರದ ಕೆಲಸ ಮಾಡಿದೆ. ಇದೆಲ್ಲ ಆದ್ಮೇಲೆ ಈ ರೀತಿ ಹಿಂಸೆ ಗಲಭೆ ಶುರುವಾಗಿದೆ. ಯಾವ ರೀತಿಯಾಗಿ ಜನ, ಎಸ್ಪೆಷಲಿ ಯೂತ್, ದಂಗೆಗೆ ಎದ್ದಿದ್ದಾರೆ ಅಂತ. ಸರ್ಕಾರಿ ಕಚೇರಿಗಳನ್ನ, ಸರ್ಕಾರದ ಮಂತ್ರಿಗಳ ಮನೆಯನ್ನ ಧ್ವಂಸ ಮಾಡ್ತಾ ಇದ್ದಾರೆ. ನಿಜಕ್ಕೂ ಅಲ್ಲಿನ ದೃಶ್ಯಗಳು ಭಯ ಹುಟ್ಟಿಸುತ್ತೆ. ನೇಪಾಳದಲ್ಲಿ ಇನ್ನೂ ಏನಾದ್ರೂ ದೊಡ್ಡದಾಗಿ ನಡೆಯುತ್ತಾ? ನಿಜಕ್ಕೂ ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡಿದ್ರು ಅನ್ನುವ ಕಾರಣಕ್ಕೆ ಇಷ್ಟೊಂದು ದೊಡ್ಡ ದಂಗೆ ಆಯ್ತಾ? ಅಥವಾ ಇದರ ಹಿಂದೆ ಬೇರೆ ಏನಾದ್ರೂ ಕಾರಣ ಇದೆಯಾ? ಜಿಯೋಪಾಲಿಟಿಕ್ಸ್ ಹಾಗೂ ಈ ಪಿತೂರಿ ಷಡ್ಯಂತ್ರ ಹೇಗೆ ನಡೆಯುತ್ತೆ ಅಂತ ನೀವು ಊಹೆ ಮಾಡೋದಕ್ಕೆ ಕೂಡ ಸಾಧ್ಯ ಇಲ್ಲ. ನಮ್ಮಲ್ಲೇ ಇತ್ತೀಚೆಗೆ ದೇವಸ್ಥಾನದ ವಿರುದ್ಧ ಸೋಷಿಯಲ್ ಮೀಡಿಯಾದಲ್ಲಿ ಯಾವ ರೀತಿ ದಂಗೆ ಶುರುವಾಯ್ತು ಅನ್ನೋದನ್ನ ನೋಡಿರ್ತೀರ.
ಎಕ್ಸಾಕ್ಟ್ಲಿ ನೇಪಾಳದಲ್ಲಿ ಕೂಡ ಆಗಿದ್ದು ಅದೇ. ನಮ್ಮ ಅದೃಷ್ಟ ಇಲ್ಲಿ ಇದು ಕೇವಲ ಸೋಷಿಯಲ್ ಮೀಡಿಯಾದಲ್ಲಿ ಸೀಮಿತವಾಗಿತ್ತು, ಆದ್ರೆ ಅಲ್ಲಿನ ಯೂತ್ಗಳು ಬೀದಿಗೆ ಇಳಿದಿದ್ದಾರೆ. ಸೇಮ್ ಟು ಸೇಮ್ ಭಾರತದಲ್ಲಿ ಕೂಡ ಹೀಗೆ ಮೋದಿಜಿಯನ್ನ ಕೆಳಗಿಳಿಸೋದಕ್ಕೆ ಚೀನಾ, ಅಮೆರಿಕದ ಡೀಪ್ ಸ್ಟೇಟ್ಗಳು ತುಂಬಾ ಷಡ್ಯಂತ್ರ ನಡೆಸ್ತಾ ಇದ್ದಾರೆ. ಭಾರತದ ವಿರೋಧ ಪಕ್ಷಗಳ ಸಹಾಯದಿಂದ ಮೋದಿಜಿ ವಿರುದ್ಧ ಒಂದಷ್ಟು ಅಪಪ್ರಚಾರ ಮಾಡುವ ಕೆಲಸವನ್ನ ಮಾಡ್ತಾರೆ. ಚುನಾವಣಾ ಆಯೋಗದ ಮೇಲೆ ಜನರಲ್ಲಿ ಅಪನಂಬಿಕೆ ಹುಟ್ಟಿಸುವ ಕೆಲಸ ಮಾಡಿದ್ರು. ಆದ್ರೆ ಅದ್ ಯಾವ ದೈವ ಶಕ್ತಿಯೋ ಮೋದಿಜಿಯನ್ನ ಯಾವ ಷಡ್ಯಂತ್ರಗಳು ಏನು ಮಾಡೋದಕ್ಕೆ ಆಗಿಲ್ಲ. ಮೋದಿಜಿ ಈ ಪಿತೂರಿಯ ನಡುವೆ ಕೂಡ ಭಾರತವನ್ನ ಇನ್ನಷ್ಟು ಬಲಿಷ್ಠವಾಗಿ ಮಾಡ್ತಾ ಇದ್ದಾರೆ. ಇಂತಹ ಪ್ರಧಾನಿ ಪಡೆದಿದ್ದೆ ನಮ್ಮ ಪುಣ್ಯ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.